ನಾಗಮಂಗಲ ಪೊಲೀಸ್ ಠಾಣೆ ಎದುರು ಬಾಧಿತರ ಕುಟುಂಬಸ್ಥರು ಧರಣಿಗೆ ಕುಳಿತಿದ್ದಾರೆ. ನಮ್ಮ ಮಕ್ಕಳನ್ನ ಬಿಡುಗಡೆ ಮಾಡಿ, ಇಲ್ಲ ಅಂದ್ರೆ ನಾವಿಲ್ಲಿಂದ ಕದಲಿಲ್ಲ ಅಂತ ಮನವಿ ಮಾಡ್ತಾ ಇದ್ದಾರೆ. ನಾಗಮಂಗಲ ಪೊಲೀಸ್ ಠಾಣೆ ಎದುರು ಬಂಧಿತರ ಕುಟುಂಬಸ್ಥರ ಕಣ್ಣೀರು, ಅವರ ಪ್ರತಿಭಟನೆ. 144 ಇದೆ, ಯಾರು ಕೂಡ ಇಲ್ಲಿ ಸೇರಬಾರ್ದು, ಹೊರಡಿ ಅಂತ ಹೇಳ್ತಿದ್ರು ಕೂಡ ಅದನ್ನ ಕೇರ್ ಮಾಡೋದಕ್ಕೆ ಸಿದ್ಧವಿಲ್ಲ. ಕಾರಣ ನಮ್ಮ ಮಕ್ಕಳು ತಪ್ಪು ಮಾಡದೆ ನಮ್ಮ ಮಕ್ಕಳನ್ನ ಠಾಣೆ ಕರ್ಕೊಂಡ್ಬಂದಿದ್ದಾರೆ. ಈ ರೀತಿಯಾಗಿ ನಡೆಸುವಂತಹ ದೌರ್ಜನ್ಯ ಏನಿದೆಯಲ್ಲ ಇದನ್ನ ನಾವು ಖಂಡಿಸ್ತೀವಿ. ಏನೇ ಆಗಲಿ, ನಮ್ಮ ಪ್ರಾಣ ಹೋದ್ರೂ ಸರಿ, ನಮ್ಮ ಮಕ್ಕಳನ್ನ ಕರ್ಕೊಂಡೇ ನಾವು ಮನೆಗೆ ಹೋಗೋದು, ನಾವಿಲ್ಲಿಂದ ಕದಲಲ್ಲ ಅಂತ ಪಟ್ಟು ಹಿಡಿದು ಕುಳಿತಿದ್ದಾರೆ. ಘಟನಾ ಸ್ಥಳಕ್ಕೆ ಬಂದಂತಹ ಚಲುವರಾಯಸ್ವಾಮಿ ಅವರು ಕೂಡ ಪ್ರತಿಭಟನಾ ನಿರತರನ್ನ ಮನವೊಲಿಸುವಂತಹ ಪ್ರಯತ್ನವನ್ನ ನಡೆಸಿದರು. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಶಶಿಧರಿಂದ. ಶಶಿಧರ್, ಠಾಣೆಯ ಮುಂಭಾಗ ಭಾರಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಏನೇ ಆದ್ರೂ ನಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗ್ಲೇಬೇಕು ಅಂತ ನಿರ್ಧರಿಸಿದ್ದಾರೆ. ಯಾವ ಬೇಸಿಸ್ ಮೇಲೆ ಅಷ್ಟೊಂದು ಜನರನ್ನ ಕರ್ಕೊಂಡ್ ಬಂದಿದ್ದಾರಂತೆ? ಅದಕ್ಕೆ ಸಂಬಂಧಪಟ್ಟ ಹಾಗೆ ಅವರೆಲ್ಲ ಹೇಳ್ತಿರೋದೇನು? ದಿವ್ಯಜ್ಯೋತಿ, ನಾಗಮಂಗಲದಲ್ಲಿ ನಡೆದಿರ್ತಕ್ಕಂತಹ ಕೋಮುಗಲಭೆಗೆ ಸಂಬಂಧಪಟ್ಟಂತೆ ಈಗಾಗಲೇ 46 ಮಂದಿಯನ್ನ ಪೊಲೀಸರು ಬಂಧಿಸಿದರೆ. ಆದರೆ ಪೊಲೀಸರು ಏನು ಬಂಧಿಸಿದರೆ ಅವರೆಲ್ಲರೂ ಸಹ ಅಮಾಯಕರು ಅಂತೇಳಿ ಎರಡೂ ಕೋಮಿನವರು ಈಗ ಪೊಲೀಸ್ ಠಾಣೆ ಮುಂದೆ ಸೇರಿರ್ತಕ್ಕಂಥ ನೀವು ದೃಶ್ಯದಲ್ಲಿ ಗಮನಿಸಬಹುದು. ಇಲ್ಲಿಗೆ ಈಗಿಷ್ಟೇ ಕೃಷಿ ಸಚಿವರಾದಂತಹ ಚಲುವರಾಯಸ್ವಾಮಿ ಅವರು ಭೇಟಿಯನ್ನ ನೀಡಿದ್ರು. ಆದರೆ ಒಬ್ಬರನ್ನ ಏನು ಅಹವಾಲನ್ನು ಸ್ವೀಕರಿಸಿ ಆನಂತರದಲ್ಲಿ ಮತ್ತೊಬ್ಬರ ಅಹವಾಲನ್ನು ಸ್ವೀಕರಿಸಿ ತೆರಳಿದ್ರು. ಇದಾದ ಬಳಿಕ ಅಲ್ಲಿ ಒಂದು ರೀತಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿತ್ತು. ಯಾಕೆಂದ್ರೆ ಎರಡೂ ಕೋಮಿನವರು ಒಂದೆಡೆನೆ ಸೇರಿದ್ರು. ಅವರು ಒಂದೇ ಒಂದು ಒತ್ತಾಯ, ನಮ್ಮ ಮಕ್ಕಳನ್ನ ಎಲ್ಲಿ ಇಟ್ಟಿದ್ದೀರಾ ಅವರ ಮುಖವನ್ನು ತೋರಿಸಿ, ಅವರ ಮುಖವನ್ನು ನೋಡಿದ ನಂತರ ನಾವು ತೆರಳ್ತೀವಿ. ಯಾಕೆಂದ್ರೆ ಅಮಾಯಕರನ್ನ ಕೆಲವರನ್ನು ಬಂಧಿಸಿ ತಂದಿದ್ದಾರೆ, ಮನೆಗೆ ದಬ್ಬಾಳಿಕೆಯಿಂದ ಬಂದು ಬಾಗಿಲನ್ನು ಮುರಿದು ಅವ್ರನ್ನ ಕರೆ ತಂದಿದ್ದಾರೆ. ಹಾಗಾಗಿ ನಾವು ನಮ್ಮ ಮಕ್ಕಳನ್ನು ನೋಡದೆ ಇಲ್ಲಿಂದ ತೆರಳೋದಿಲ್ಲ ಅಂತ ಹೇಳಿ ಪಟ್ಟನ್ನ ಹಿಡಿದಿದ್ರು. ಹಾಗಾಗಿ ಇಲ್ಲಿ ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದ್ದರಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಪೊಲೀಸ್ ಸಹ ಹೊರ ಜಿಲ್ಲೆಗಳಿಂದ ಬಂದಿದ್ದಾರೆ. ಅವರೆಲ್ಲರೂ ಸೇರಿ ಈಗ ಆ ಜನರನ್ನ ಇಲ್ಲಿಂದ ಕಳಿಸಿರ್ತಕ್ಕಂಥದ್ದು. ಅಲ್ಲದೆ 144 ಸೆಕ್ಷನ್ ಜಾರಿ ಇರೋದ್ರಿಂದ ಹೆಚ್ಚಿನ ಜನ ಒಂದೆಡೆ ನಿಲ್ಬಾರ್ದು ಅಂತೇಳಿ ಎಲ್ಲರಿಗೂ ಸಹ ಮನವಿಯನ್ನ ಮಾಡಿ ಅವರೆಲ್ಲರೂ ಸಹ ಸ್ಥಳದಿಂದ ಕಳಿಸಿದ್ದಾರೆ. ಆದರೂ ಸಹ ಕೆಲವು ಏನು ಪೋಷಕರಿದ್ದಾರೆ ಅವರು ನಮ್ಮ ಮಕ್ಕಳನ್ನು ನೋಡೋವರೆಗೂ ನಾವು ಇಲ್ಲಿಂದ ಕದಲಲ್ಲ ಅಂತೇಳಿ ಏನು ಪೊಲೀಸ್ ಠಾಣೆ ಇದೆ ಅಲ್ಲೇ ಆಸುಪಾಸಿನಲ್ಲಿ ನಿಂತಿರ್ತಕ್ಕಂಥದ್ದು. ಹಾಗಾಗಿ ಈಗ ಏನು ಕೋಮು ಗಲಭೆ ಆಗಿರ್ತಕ್ಕಂಥ ಪ್ರದೇಶ ನಾಗಮಂಗಲ ಏನಿದೆ, ಇಲ್ಲಿ ಬೂದಿ ಮುಚ್ಚಿದ ಕೆಂಡದ ಪರಿಸ್ಥಿತಿ ಅಂತ ಈಗ ವಾತಾವರಣ ಇದೆ. ಆದರೆ ಪೊಲೀಸರು ಹೆಚ್ಚಿನ ಸಂಖ್ಯೆಯಲ್ಲೂ ಸಹ ಇದ್ದಾರೆ. ಆದರೆ ಇಲ್ಲಿರ್ತಕ್ಕಂತಹ ಪ್ರಮುಖವಾಗಿ ಬೇಡಿಕೆ ಏನು ಅಂತಂದ್ರೆ, ಯಾರನ್ನ ಬಂಧಿಸಿದರೆ ಅವರನ್ನ ಒಮ್ಮೆ ತೋರಿಸಿ, ಅವರಲ್ಲಿ ಕೆಲವರು ಅಮಾಯಕರಿದ್ದಾರೆ, ಯಾವುದೇ ತಪ್ಪನ್ನು ಮಾಡಿಲ್ಲ, ಅವರು ಸ್ಥಳದಲ್ಲೂ ಸಹ ಇರಲಿಲ್ಲ ಅಂತ ಹೇಳಿ ಅವರು ಏನು ಒಂದು ಗಂಭೀರವಾದಂತಹ ಪೊಲೀಸರ ವಿರುದ್ಧ ಆರೋಪ ಮಾಡ್ತಿದ್ರೆ. ಪೊಲೀಸರು ನಾವು CCTV ಫುಟೇಜ್ ಅನ್ನು ಆಧರಿಸಿ ಕೆಲವು ಸಾಕ್ಷ್ಯಗಳನ್ನು ಸಂಗ್ರಹಿಸಿ ಅವ್ರನ್ನ ಬಂಧಿಸಿದೀವಿ ಅಂತ ಹೇಳಿ ಪೋಷಕರಿಗೆ ಮನವಿಯನ್ನ ಮಾಡ್ತಿದ್ರೆ. ಆದ್ರೂ ಸಹ ಅವ್ರು ಯಾರು ಬಗ್ಗದೆ ನಾವು ಸ್ಥಳದಿಂದ ಮಕ್ಕಳನ್ನು ನೋಡೋದಲ್ಲೇ ಕದಲಿದೆ ಅಂತ ಹೇಳಿ ಪಟ್ಟು ಹಿಡಿದು ಇಲ್ಲೇ ನಿಂತಿರ್ತಕ್ಕಂಥದ್ದು. ದಿವ್ಯಜ್ಯೋತಿ, ಥ್ಯಾಂಕ್ ಯು ಶಶಿಧರ್ ನಿಮ್ಮೆಲ್ಲ ಮಾಹಿತಿಗೆ. ಸದ್ಯ ಪೊಲೀಸ್ ಠಾಣೆಯ ಮುಂಭಾಗ ದೌಡಾಯಿಸುವಂತಹ ಕುಟುಂಬಸ್ಥರು ಕಣ್ಣೀರು ಹಾಕ್ತಾ ಇದ್ದಾರೆ. ಮಕ್ಕಳ ತಪ್ಪಿಲ್ಲ, ದಯವಿಟ್ಟು ನಮ್ಮ ಜೊತೆ ಕಳಿಸಿ ಅನ್ನುವಂತಹ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಆದರೆ ಪೊಲೀಸರು ತನಿಖೆಯನ್ನು ನಡೆಸಲಾಗ್ತಾ ಇದೆ. ತಪ್ಪು ಮಾಡಿಲ್ಲ ಅಂದ್ರೆ ಬಿಟ್ಟು ಕಳಿಸ್ತೀವಿ, ತಪ್ಪು ಮಾಡಿರೋರ ವಿರುದ್ಧ ಕ್ರಮ ಆಗುತ್ತೆ, ಇಲ್ಲಿ ಸೇರ್ಬೇಡಿ, ಹೊರಡಿ ಅಂತ ಹೇಳಿದ್ರು ಕೂಡ ಕೇಳುವ ಪರಿಸ್ಥಿತಿಯಲ್ಲಿ ಅವರಿದ್ದ ಹಾಗೆ ಕಾಣಿಸ್ತಿಲ್ಲ. ಆ ಕಾರಣಕ್ಕಾಗಿ ಅಲ್ಲೇ ಧರಣಿಗೆ ಕುಳಿತಿದ್ದಾರೆ. ಸದ್ಯ ಚಲುವರಾಯಸ್ವಾಮಿ ಅವರು ಕೂಡ ಅವರ ಜೊತೆಗೆ ಮಾತನಾಡಿದ್ರು, ಅದು ಕೂಡ ವರ್ಕೌಟ್ ಆಗಿಲ್ಲ. ಪೊಲೀಸ್ ಸಿಬ್ಬಂದಿಗಳು ಏನೇ ಹೇಳಿದ್ರು ಕೂಡ ತಮ್ಮ ಬಿಗಿ ಪಟ್ಟನ್ನ ಸಡಿಲಿಸ್ತಾ ಇಲ್ಲ ಅಲ್ಲಿರುವಂತಹ ಕುಟುಂಬಸ್ಥರು. ಅವರೆಲ್ಲರ ಆಗ್ರಹ ಇಷ್ಟೇ, ಈ ವಿಜುವಲ್ ನೀವೇನ್ ನೋಡ್ತಾ ಇದ್ರಿ, ನಾಗಮಂಗಲದ ಈ ಘಟನಾ ಸ್ಥಳದಲ್ಲಿ ಪರಿಸ್ಥಿತಿ ಬಿಗಡಾಯಿಸಿದೆ. ಅಲ್ಲಿಗ ಠಾಣೆಯ ಮುಂಭಾಗ ಜನರಿದ್ದಾರೆ. ಉಸ್ತುವಾರಿ ಸಚಿವರಾಗಿರುವ ಚಲುವರಾಯಸ್ವಾಮಿ ಹೋದ್ರು, ಆದ್ರೆ ಅಲ್ಲಿ ಕಣ್ಣೀರಿಡ್ತಾ ಕುಟುಂಬಸ್ಥರು ತರಾಟೆ ತೆಗೆದುಕೊಳ್ತಿದ್ದಾರೆ. ಯಾವ ಕಾರಣಕ್ಕೆ ನಮ್ಮ ಮಕ್ಕಳನ್ನ ಕರ್ಕೊಂಬಂದ್ರು, ಗಣೇಶ ಉತ್ಸವ ಮಾಡಬಾರ್ದಾ, ಈ ರೀತಿ ಕಲ್ಲು ತೂರಾಟ ಮಾಡಿದವ್ರನ್ನ ಕರ್ಕೊಂಬಂದು ಜಾಡ್ಸೋದು ಬಿಟ್ಬಿಟ್ಟು ನಮ್ಮ ಮಕ್ಕಳನ್ನ ಕರ್ಕೊಂಬಂದಿದ್ದೀರಲ್ಲ, ಇದೆಷ್ಟು ಸರಿ ಅಂತ ಅಲ್ಲಿ ತರಾಟೆಗೆ ತೆಗೆದುಕೊಂಡಂತಹ ಪ್ರಸಂಗ, ಆ ದೃಶ್ಯವನ್ನ ನಾವು ನೋಡ್ತಾ ಇದ್ದೀವಿ.
ಅವ್ರುಗಳನ್ನ ಮನವೊಲಿಸುವ ಪ್ರಯತ್ನವನ್ನ ನಡೆಸಿದ್ದಾರೆ. ಅವ್ರು ಯಾರು ಇವರ ಮಾತು ಕೇಳುವಂತಹ ಸ್ಥಿತಿಯಲ್ಲಿಲ್ಲ. ಬಿಕಾಸ್ ಅವರಿಗೆ ಅವರದ್ದೇ ನೋವು ಇಲ್ಲಿ ಮುಖ್ಯ.